ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸರ್, ಇವತ್ತು ರಾಜ್ಯಕ್ಕೆ ಮೋದಿ ಬರ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ. ಅದಕ್ಕೆ ನ್ಯಾಯ ಕೊಡಿಸೋ ಕೆಲಸ ಬಿಜೆಪಿ ಅವರು ಮಾಡ್ತಾರೆ ಅನ್ನೋ ನಂಬಿಕೆ ಇದೆಯಾ? ನಿಮ್ಮ ಪ್ರಶ್ನೆ ಏನು ಮೋದಿ? ನನಗೆ ರಾಜ್ಯ ಬಿಜೆಪಿಯವರು ನ್ಯಾಯ ಕೊಡಿಸ್ತಾರೆ ಅನ್ನೋ ನಂಬಿಕೆ ಇಲ್ಲ. ಯಾಕೆಂದರೆ ವಿರೋಧ ಪಕ್ಷದ ನಾಯಕರನ್ನೇ ಅವರು ವೇದಿಕೆಗೆ ಕರೆದಿಲ್ಲ. ಸೊ ಕರ್ನಾಟಕದ ಖ್ಯಾತ ಜ್ಯೋತಿಷಿಗಳಾಗಿರ್ತಕ್ಕಂಥ ಆರ್ ಅಶೋಕ್ ಅವ್ರನ್ನೇ ವೇದಿಕೆಗೆ ಕರೆದಿಲ್ಲ. ಮೋಸ್ಟ್ಲಿ ಆರ್ ಅಶೋಕ್ ಅಣ್ಣವ್ರ ಭವಿಷ್ಯ ಏನಾಗುತ್ತೆ, ಅವ್ರ ಚೇರ್ ಅಲ್ಲಾಡ್ತಿದೆ. ಈ ಜಾತಕ ಅವ್ರೇನಾದರೂ ನಮ್ಮ ಡಿ ಕೆ ಸಾಹೇಬರು ನಮ್ಮ ಸರ್ಕಾರದ್ದು ಜಾತಕ ನೋಡೋ ಬ್ಯುಸಿಯಲ್ಲಿ ಎಲ್ಲಾದರೂ ಖ್ಯಾತ ಜ್ಯೋತಿಷಿಗಳಾದಂಥ ಅಶೋಕ್ ಅಣ್ಣವ್ರು ಅವ್ರ ಜಾತಕ ನೋಡ್ಕೊಳ್ಳದೆ ಯಾಮಾರಿದ್ರ ಅಂತ ಮೋಸ್ಟ್ಲಿ ನನಗೆ ಅನ್ನಿಸ್ತಿದೆ. ನಾನು ಬೇರೆಯವ್ರ ಹತ್ರ ತೋರಿಸ್ದೆ ಅವ್ರ ಜಾತಕನ. ಮೋಸ್ಟ್ಲಿ ಅಶೋಕ್ ಅವ್ರ ಚೇರ್ಗೆ ಸುನೀಲ್ ಅಣ್ಣ ಬರ್ತಾರಂತೆ, ಅವ್ರ ಚೇರ್ ಅಲ್ಲಾಡ್ತಿದೆಯಂತೆ, ಅದಕ್ಕೆ ಸ್ಟೇಜಿಗೆ ಕರೆದಿಲ್ಲ. ಸ್ಥಳೀಯ ಬೆಂಗಳೂರು ಶಾಸಕರೇ ಅಲ್ಲದೆ ಇರತಕ್ಕಂಥ ವಿಜೇಂದ್ರ ಅವ್ರು ಯಂಗ್ಸ್ಟರು, ಫಸ್ಟ್ ಟೈಮ್ MLA, ಅವ್ರಿಗೆ ಆಹ್ವಾನ ಇದೆ. ಅಶೋಕಣ್ಣ ಅಷ್ಟು ಸೀನಿಯರು. ನನಗೆ ಅಶೋಕಣ್ಣ ಮೇಲೆ ಭಾಳ ಕನಿಕರ ಬರ್ತಿದೆ ಸರ್. ನಾನು ಸಿಂಪತಿಯಿಂದ ಮಾತಾಡ್ತಿದ್ದೆ. ಅಶೋಕಣ್ಣ, ದಯವಿಟ್ಟು ಇದು ನಾವು ವ್ಯಂಗ್ಯ ಅನ್ಕೋಬೇಡಿ. ಪಾಪ ಅವ್ರ ಚೇರ್ಗೆ ಸುನೀಲ್ ಅಣ್ಣ ಬಂದು ಕೂತ್ಕೊತಾರಂತೆ. ಸುನೀಲ್ ಅಣ್ಣನೂ ಸಮರ್ಥರಿದ್ದಾರೆ ಅಂತ ಅವ್ರು ಹೇಳೋದು. ಬಟ್ ಹಂಗಂತ ಅಶೋಕಣ್ಣ ಅಸಮರ್ಥರಲ್ಲ. ಪಾಪ ನನಗೆ ಅಶೋಕಣ್ಣ ಮೇಲೆ ಭಾಳ ಪ್ರೀತಿ ಗೌರವ. ಪಾಪ ಅವ್ರನ್ನ ವೇದಿಕೆ ಕರೀಲಿಲ್ಲ ಅಂತ ಒಂದು ಬೇಜಾರಷ್ಟೆ. ಅಶೋಕ್ ಅವ್ರು ನ್ಯಾಯ ಕೊಡಿಸ್ತಾರೆ ಅಂತ ಭರವಸೆ ಇಲ್ಲ. ಇನ್ನು ಪದೇ ಪದೇ ಬಾಯಿ ಬಡ್ಕೊಳ್ಳೋ ಛಲವಾದಿ ನಾರಾಯಣ ಸ್ವಾಮಿ ಅವರಿಗೆ ದಲಿತರ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಕಳೆದ 2 ದಿನಗಳಿಂದ ನೋಡ್ತಿದ್ದೀವಿ. ಅವರು ದಲಿತ ಸಮುದಾಯದ ಹುಡುಗನ ಕುಟುಂಬಕ್ಕೆ ಬಂದು ಸಾಂತ್ವನ ಹೇಳೋ ಪ್ರಯತ್ನವೂ ಮಾಡಲಿಲ್ಲ. ಸೊ ಮಾನ್ಯ ಪ್ರಧಾನಿಗಳಾದ ನರೇಂದ್ರ ಮೋದಿ ಅವರಿಗೆ ನನ್ನ ಪ್ರಶ್ನೆ, ಈ ದೇಶದ ಪ್ರಧಾನಿಗಳಾದ ಮೋದಿಯವರೇ, ನನ್ನ ಕ್ಷೇತ್ರದಲ್ಲಿ ದಲಿತ ಸಮುದಾಯದ ಹುಡುಗ ನಿಮ್ಮ ಪಕ್ಷದ MP ಆಗಿರುವ ಸುಧಾಕರ್ ಅವರ ಹೆಸರನ್ನು ನೇರವಾಗಿ ಬರೆದು 40 ಲಕ್ಷ ಲಂಚ ಕೊಟ್ಟಿದ್ದೀನಿ ಅಂತ ನೇರವಾಗಿ ಆರೋಪಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನೇಣು ಹಾಕ್ಕೊಂಡಿದ್ದಾನೆ. ನೇರವಾಗಿ ಸಾವಿಗೆ ಕಾರಣ MP ಸುಧಾಕರ್ ಅಂತಲೇ ಬರೆದಿದ್ದಾನೆ. ಇದಕ್ಕೆ ಮೋದಿಯವರು ಏನು ಮಾತಾಡ್ತಾರೆ? ದಲಿತರ ಪರ ಅಂತ ಧ್ವನಿ ಎತ್ತತಕ್ಕಂಥ ಮೋದಿಯವರು ಇದಕ್ಕೆ ಉತ್ತರಿಸ್ತಾರ? ಸೊ ಮೋದಿಯವರು ಪ್ರಾಮಾಣಿಕವಾಗಿ ಈ ವಿಚಾರದಲ್ಲಿ ಸ್ಪಂದಿಸ್ತಾರ? ಇವತ್ತು ಬೆಂಗಳೂರು ಸ್ಪೀಚಲ್ಲಿ ಮೋದಿಯವರು ಮಾತಾಡಲಿ ಇದ್ರ ಬಗ್ಗೆ ಅಂತ ನಾನು ಬಯಸ್ತೇನೆ. ದಲಿತ ಸಮುದಾಯದ ಮೇಲೆ ಅವ್ರಿಗೆ ಎಳ್ಳಷ್ಟು ಪ್ರೀತಿ ಇದ್ದರೆ ಈ ವಿಚಾರದ ಬಗ್ಗೆ ರಿಯಾಕ್ಟ್ ಆಗಬೇಕು. ಮೋದಿಜಿಯವ್ರನ್ನ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಈ ದೇಶದ ಪ್ರಧಾನಿಗಳು, ಅವ್ರು ನನಗೂ ಪ್ರಧಾನಿಗಳು ಕೂಡ ಅಲ್ವಾ, ನಿಮಗೂ ಪ್ರಧಾನಿ ನನಗೂ ಪ್ರಧಾನಿ, ದಲಿತ ಹುಡುಗನ ಸಾವಿಗೆ ನ್ಯಾಯ ಕೊಡಿಸಿ ಸರ್. ಸಂಸದರ ವಿರುದ್ಧ ಕ್ರಮ ತಗೊಳ್ಳಿ. ನಮ್ಮ ರಾಜ್ಯ ಸರ್ಕಾರದ ಪೊಲೀಸ್ ಮೇಲೆ ನಿಮ್ಗೆ ನಂಬಿಕೆ ಇಲ್ಲ ಅಂದರೆ CBI ಕೊಡಿ ಸರ್. ನಾನೇ ವಿನಂತಿಸ್ತೀನಿ. ನಾನು ಮೋದಿಯವರು CBI ಕೊಡಲಿ, ಅವ್ರ ಕಂಟ್ರೋಲಲ್ಲೇ ಇದೆ, ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿಸ್ಲಿ. ನಾನು ಮೋದಿಯವ್ರನ್ನ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ದಲಿತ ಹುಡುಗನ ಸಾವಿಗೆ ನ್ಯಾಯ ಕೊಡಿ ಸರ್ ಅಂತ.